ವಿರಾಮದ ಬಳಿಕವೂ ಕೂಡ ಇರಾನ್ನಲ್ಲಿ ಸ್ಫೋಟ. ಲಾವನ್ ಸಿರ್ರಿ ತೈಲ ಘಟಕಗಳ ಮೇಲೆ ಸ್ಫೋಟದ ಸದ್ದಾಗಿದೆ. ಕದನ ವಿರಾಮ ಒಂದ್ ಕಡೆ, ಆದ್ರೆ ಸ್ಫೋಟವೂ ನಡೀತಾ ಇದೆ. ಲಾವನ್ ಸಿರ್ರಿ ತೈಲ ಘಟಕಗಳಲ್ಲಿ ಸ್ಫೋಟದ ಸದ್ದು. ಭಾರೀ ಸ್ಫೋಟದ ಹಿಂದಿನ ಅಸಲಿ ಕಾರಣ ಏನು ಅಂತ ಇನ್ನೂ ತಿಳಿದಿಲ್ಲ. ಯಾರಾದ್ರೂ ದಾಳಿ ಮಾಡಿದ್ದಾರಾ ಅಥವಾ ಆಕಸ್ಮಿಕವಾಗಿ ಈ ಸ್ಫೋಟ ಸಂಭವಿಸಿತಾ? ತೈಲ ಘಟಕದ ಸ್ಫೋಟದ ಬಗ್ಗೆ ಅಧಿಕಾರಿಗಳು ತನಿಖೆ ಶುರು ಮಾಡಿದ್ದಾರೆ. ಲೆಬನಾನ್ ಟೈರ್ ನಗರದ ಮೇಲೆ ಅಟ್ಯಾಕ್ ಆಗಿದೆ. ಬೈರೂತ್ನ ಹರೇತ್, ಲೈಲಾಕಿ, ಹದತ್ ಮುಂತಾದ ನಗರಗಳ ಮೇಲೆ ದಾಳಿ ಆಗ್ತಾ ಇದೆ. ಜೀವ ಉಳಿಸಿಕೊಳ್ಳೋಕೆ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಈ ಹಿಂದೆ ಸಿಡಾನ್ನಲ್ಲಿ ಏರ್ ಸ್ಟ್ರೈಕ್ಗೆ 8 ಜನ ಬಲಿಯಾಗಿತ್ತು. ಕದನ ವಿರಾಮ ಲೆಬನಾನ್ಗೆ ಸೇರಿಲ್ಲ ಅಂತ ಇಸ್ರೇಲ್ ಏನ್ ಹೇಳ್ತು. ಈ ವಿರಾಮ ಅಂದ್ರೆ ಕದನ ವಿರಾಮದ ಬಳಿಕವೂ ಈಗ ಇರಾನ್ನಲ್ಲಿ ಸ್ಫೋಟ ಮುಂದುವರೆದಿದೆ. ಲಾವನ್ ಸಿರ್ರಿ ತೈಲ ಘಟಕದಲ್ಲಿ ಸ್ಫೋಟದ ಸದ್ದು ಕೇಳಿ ಬಂದಿದೆ. ಭಾರೀ ಸ್ಫೋಟದ ಹಿನ್ನೆಲೆಯ ಅಸಲಿ ಕಾರಣ ಏನು? ಬೇಕು ಅಂತಲೇ ದಾಳಿ ಮಾಡಿದ್ದಾರಾ ಅಥವಾ ಮತ್ತೇನಾದ್ರೂ ಅಲ್ಲಿ ಆಕಸ್ಮಿಕ ಅವಘಡ ನಡೀತಾ ಅನ್ನೋದು ಗೊತ್ತಾಗಬೇಕಿದೆ. ತೈಲ ಘಟಕದ ಸ್ಫೋಟದ ಬಗ್ಗೆ ಅಧಿಕಾರಿಗಳು ಏನು ಹೇಳ್ತಾ ಇಲ್ಲ. ಇತ್ತ ಲೆಬನಾನ್ ಟೈರ್ ನಗರದ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಬಹಿರುತ್, ಹರೇತ್, ಲೈಲಾಕಿ, ಹದತ್ ಅನೇಕ ನಗರಗಳು ಇಲ್ಲಿ ದಾಳಿ ಮುಂದುವರೆದಿದೆ. ಜೀವ ಉಳಿಸಿಕೊಳ್ಳೋಕೆ ಜನ ಪರದಾಡ್ತಾ ಇದ್ದಾರೆ. ಸಿಡಾನಲ್ಲೂ ಕೂಡ ಈ ಹಿಂದೆ 8 ಜನ ಬಲಿಯಾಗಿದ್ರು ಏರ್ ಸ್ಟ್ರೈಕ್ಗೆ. ಕದನ ವಿರಾಮ ಲೆಬನಾನ್ಗೆ ಸೇರಿಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ಮತ್ತು ಇಸ್ರೇಲ್ ಅಲ್ಲಿ ದಾಳಿಯನ್ನು ಮುಂದುವರೆಸಿದೆ. ಕದನ ವಿರಾಮ ಬರೀ ಮಾತಿಗಷ್ಟೇನಾ ಹಾಗಾದ್ರೆ? ಯಾಕಂದ್ರೆ ಇಸ್ರೇಲ್ ಕೂಡ ಹೇಳ್ತಾನೆ ಬಂತು, ಲೆಬನಾನ್ ಮೇಲೆ ಆಗ್ತಿರುವಂತಹ ದಾಳಿ ಏನಿದೆಯಲ್ಲ, ಈ ಕದನ ವಿರಾಮ ಇದು ಲೆಬನಾನ್ಗೆ ಸಂಬಂಧಿಸೇ ಇಲ್ಲ. ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೆ ಅಂತ ಎಲ್ಲಿ ಹೇಳಿದೆ? ಹಾಗಾಗಿ ಲೆಬನಾನ್ ಮೇಲೆ ಆಗ್ತಿರುವಂತಹ ದಾಳಿಗೂ ಕದನ ವಿರಾಮಕ್ಕೂ ಸಂಬಂಧವೇ ಇಲ್ಲ ಅಂತ ಇಸ್ರೇಲ್ ಪ್ರತಿಕ್ರಿಯೆ ಕೊಡ್ತು. ಮತ್ತು ಭಾರೀ ಸ್ಫೋಟ ಇಸ್ರೇಲ್ ಅಲ್ಲಿ ಮಾಡ್ತು. ಭಾರೀ ದಾಳಿಯನ್ನ ಕೂಡ ಅಲ್ಲಿ ಲೆಬನಾನ್ ನಲ್ಲಿ ಮಾಡಿತು. ಜೀವ ಉಳಿಸ್ಕೊಳ್ಳಕ್ಕೆ ಈಗ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಈ ಹಿಂದೆ ಸಿಡಾನ್ ನಲ್ಲಿ ಕೂಡ ಏರ್ ಸ್ಟ್ರೈಕ್ಗೆ 8 ಜನ ಬಲಿಯಾಗಿದ್ರು. ಕದನ ವಿರಾಮ ಲೆಬನಾನ್ಗೆ ಸೇರಿಲ್ಲ ಅಂತ ಹೇಳುತ್ತಾ ಇದೆ ಮತ್ತೆ ಇಸ್ರೇಲ್. ಇನ್ನು ದ್ವೀಪಗಳನ್ನ ಗುರಿಯಾಗಿಸಿಕೊಂಡು ಆಗ್ತಾ ಇದೆಯಲ್ಲ ಈ ಸ್ಫೋಟಗಳು ಅಂದ್ರೆ ಲಾವನ್ ಸಿರ್ರಿ ತೈಲ ಘಟಕಗಳಲ್ಲಿ ಸ್ಫೋಟದ ಸದ್ದು ಕೇಳಿ ಬರ್ತಾ ಇರೋದು. ಸ್ಪೆಷಲಿ ಸಿರ್ರಿ ದ್ವೀಪದಲ್ಲಿ ಇದು ಬೇಕು ಅಂತ ದಾಳಿಯಿಂದ ಆಗ್ತಾ ಇರುವಂತದ್ದ ಅಥವಾ ಆಕಸ್ಮಿಕ ಅವಘಡವಾಯ್ತಾ ಅಂತ? ಈಗ ಆಕಸ್ಮಿಕ ಅಂತ ಊಹಿಸೋದು ಕೂಡ ಅಷ್ಟೇ ಒಂದು ಕಷ್ಟದ ಸಂಗತಿ. ಯಾಕೆ ಅಂದ್ರೆ ಒಂದ್ ಕಡೆ ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೂ ಅಲ್ಲ ಅಂತ ಹೇಳ್ತಾನೆ, ಈ ಕಡೆ ಇಸ್ರೇಲ್ ದಾಳಿ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಇದು ಆಕಸ್ಮಿಕವಾಗಿ ಆಗಿದ್ದು ಅನ್ನೋಕೆ ಬಹಳ ಕಡಿಮೆ ಸಾಧ್ಯತೆ ಇದೆ. ಮತ್ತು ಬೇರೆ ಪ್ರದೇಶಗಳಲ್ಲಿ ಆಗ್ತಿರುವಂತಹ ದಾಳಿಯನ್ನ ನೋಡಿದ್ರೆ ಇಲ್ಲಿ ಲೆಬನಾನ್ ಇರಬಹುದು ಮತ್ತು ಸಿರಿ ದ್ವೀಪಗಳ ಜೊತೆಗೆ ಆಗ್ತಿರುವಂತಹ ಈ ದಾಳಿ ಅಷ್ಟು ಅಂದ್ರೆ ಇದು ಆಕಸ್ಮಿಕವಾಗಿ ಆಗೋಯ್ತು ಅನ್ನೋ ರೀತಿಯಲ್ಲಿ ಖಂಡಿತವಾಗಿಯೂ ಇಲ್ಲ. ಇನ್ನು ಕದನದ ವಿರಾಮದ ಬಳಿಕ ಇಸ್ರೇಲ್ ಕೂಡ ಹೇಳ್ತಾ ಇರುವಂತದ್ದು, ಲಾವನ್ ಸಿರಿ ದ್ವೀಪ ಈಗ ತೈಲ ಘಟಕಗಳ ಮೇಲೆ ಭಾರೀ ಸ್ಫೋಟದ ಸದ್ದು ಕಂಡು ಬಂದಿದೆ. ಅದು ಹೊತ್ತಿ ಉರಿತಾ ಇದೆ. ಅಸಲಿ ಕಾರಣ ಏನು ಈ ಸ್ಫೋಟಕ್ಕೆ ಅನ್ನುವಂಥದ್ದು ತಿಳಿದಿಲ್ಲ. ಅದರ ಬಗ್ಗೆ ಯಾವ ಅಧಿಕಾರಿಗಳು ಕೂಡ ಸದ್ಯಕ್ಕೆ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ. ಜೀವ ಉಳಿಸ್ಕೊಳ್ಳೋಕೆ ಜನ ದಿಕ್ಕಾಪಾಲಾಗಿ ಓಡ್ತಾ ಇದ್ದಾರೆ. ಈ ಎಲ್ಲ ದಾಳಿಗಳು, ಕ್ಷಿಪಣಿ ದಾಳಿ, ಬಾಂಬ್ ದಾಳಿ ಇತ್ಯಾದಿ ತೈಲ ಘಟಕಗಳನ್ನು ಧ್ವಂಸ ಮಾಡುವುದು ಇದು ಆಕಸ್ಮಿಕ ಅಂತ ಖಂಡಿತವಾಗಿಯೂ ಅನ್ನಿಸುವಂತಹ ಸಾಧ್ಯತೆ ಇವಾಗ ಕಡಿಮೆ ಇದೆ. ಯಾಕೆಂದ್ರೆ ಕದನ ವಿರಾಮದ ಬಳಿಕವೂ ಕೂಡ ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೂ ಅನ್ವಯವಾಗೋದಿಲ್ಲ ಅಂತ ಇಸ್ರೇಲ್ ಹೇಳ್ತಿರುವಂಥದ್ದು ಮತ್ತು ಕೆಲ ಪ್ರದೇಶಗಳ ಮೇಲೆ ತೀವ್ರ ದಾಳಿಯನ್ನ ನಡೆಸಿರುವಂಥದ್ದು ಇದು ಆಕಸ್ಮಿಕ ಅಂತ ಹೇಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಯಾರಾದ್ರೂ ದಾಳಿ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಖಂಡಿತವಾಗಿಯೂ ಮೂಡುತ್ತೆ.